ಅನ್ನುವಂಥ ವಿಶ್ವಾಸ ನನಗಿದೆ. ಈಗ NPS OPS ಹೊರತುಪಡಿಸಿ ಇನ್ನೊಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ನೌಕರರ ಪರವಾಗಿ ಇಡ್ತೀರಾ ಅಂದ್ರೆ ಪ್ರಮುಖವಾದ ಒಂದು 3 ರಿಂದ 5 ಬೇಡಿಕೆ ಯಾವುದು ಸರ್? ಈಗ 7ನೇ ವೇತನ ಆಯೋಗ ಇನ್ನೇನ್ ಬ್ಯಾಲೆನ್ಸ್ ಇದೆ, IR ಅನ್ನು 17% ಕೊಟ್ಟಿದ್ದಾರೆ. ಇನ್ನು ಬ್ಯಾಲೆನ್ಸ್ ಇರುವಂತ ಫಿಕ್ಸೇಷನ್ ಅನ್ನು ಕೊಟ್ರೆ ಅದು ಮೇಜರ್ ಆಗಿರುವಂತ ಸಮಸ್ಯೆ. NPS ಅನ್ನುವಂಥದ್ದು 2ನೇ ಸಮಸ್ಯೆ. 3ನೇದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. 2.5 ಲಕ್ಷ ಖಾಲಿ ಹುದ್ದೆಗಳಿದೆ. ಭರ್ತಿ ಮಾಡಿದ್ರೆ ಒಂದಿಷ್ಟು ಒತ್ತಡ ಕಡಿಮೆ ಆಗ್ತದೆ. ಹೆಲ್ತ್ ಸ್ಕೀಮ್ ಕೂಡ ಈಗಾಗಲೇ ಲಾಂಚ್ ಆಗಿದೆ, ಅದು ಇನ್ನೂ ಕೂಡ ಎಫೆಕ್ಟಿವಿಟಿ ಬಂದಿಲ್ಲ. ಅದು ಕೂಡ ಎಫೆಕ್ಟ್ ಆಗಿ ಅದನ್ನು ಲಾಂಚ್ ಮಾಡುವಂಥದ್ದು. ಇನ್ನು ಉಳಿದಂತೆ ಇಲಾಖೆನಲ್ಲಿ C&R ರೂಲ್ಸ್ ರಿಫಾರ್ಮ್ ಮಾಡುವಂಥದ್ದು, ಇನ್ನಷ್ಟು ನೌಕರರಿಗೆ ಎಫೆಕ್ಟಿವ್ ಆಗಿ ಕೊಡುವಂಥದ್ದು, ಪ್ರಮೋಷನ್ ಪಾಲಿಸೀಸ್ಗಳು, ಈ ತರದ ಪ್ರಮುಖವಾಗಿರುವಂತ ವಿಚಾರ ಆಗಿದೆ. 2-3 ವಿಷಯಗಳು ಬಿಟ್ರೆ ನಮ್ದೇನು ಕೂಡ ಇಲ್ಲ. ನಾವು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ, ನೀವೇನ್ ಟಾರ್ಗೆಟ್ ಕೊಡಿದ್ರೆ ಕೊಡಿ, ಅರ್ಧ ಗಂಟೆ ಹೆಚ್ಚಿಗೆ ಕೆಲಸ ಮಾಡ್ಬೇಕು, ನಾವು ರೆಡಿ ಇದ್ದೇವೆ. ಅಥವಾ ಬೇರೆ ವಿಚಾರಗಳನ್ನ ಸುಧಾರಣೆ ವಿಚಾರದಲ್ಲಿ ಅಥವಾ ನಮಗೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಕೊಡ್ತಾರೆ, ಖಂಡಿತ ಸ್ವಾಗತಿಸ್ತೇವೆ. ನಾವು ಸರ್ಕಾರಕ್ಕೆ ಕೂಡ ಹೇಳಿದ್ದೇವೆ, ಹಿಂದೆನೂ ಕೂಡ ಹೇಳಿದ್ದೇವೆ, ನೀವೇನ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ರಿದ್ದೇವೆ. ಈ ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ದೇಶದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ರಾಜ್ಯ ಸರ್ಕಾರಿ ನೌಕರ ಪಾತ್ರ ಗಣನೀಯವಾಗಿದೆ. ಆ ಜವಾಬ್ದಾರಿಯನ್ನು ಹೊತ್ಕೊಳ್ತೇವೆ. ನಮ್ಮ ಬೇಡಿಕೆಗಳ ಜೊತೆ ಕೂಡ ಸರ್ಕಾರ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ 2-3 ಬೇಡಿಕೆಗಳು ತುಂಬಾ ಬೇಡಿಕೆಗಳೇನಿಲ್ಲ, ನಾವು 25-30 ಕೊಡೋದೇ ಇಲ್ಲ. ಸಣ್ಣ ಪುಟ್ಟದ್ದು ಇರ್ತವೆ ಸಮಸ್ಯೆಗಳದೆಲ್ಲ ಅವತ್ತಿನ ಸರ್ಕಾರ ಮಾನ್ಯ CM ಸಾಹೇಬ್ರಿಗೆ ಭೇಟಿ ಮಾಡಿ ಬಗೆಹರಿಸ್ಕೊಳ್ತೇವೆ. ಇದು ರೆಗ್ಯುಲರ್ ಆಗಿರುವಂತದ್ದು ಇಷ್ಟೇ 2-3 ವಿಚಾರಗಳು ಬಿಟ್ರೆ ಬೇರೆ ಯಾವುದೇ ವಿಚಾರಗಳಿಲ್ಲ. ಈ ಕೆಲಸವನ್ನ ಇವತ್ತಿನ ಘನ ಸರ್ಕಾರ ಮಾಡ್ತದೆ. ಯಾಕಂದ್ರೆ ಈಗ 5 ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸೀರಿಯಸ್ ಸ್ಟೆಪ್ ಅನ್ನು ಅವ್ರು ತೆಗೆದುಕೊಂಡಿದ್ದಾರೆ. ಆಗಲ್ಲ ಅಂತ ಇದ್ರು, ಎಷ್ಟು ಚೆನ್ನಾಗಿ ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಖಂಡಿತ. ಹಾಗಾಗಿ ಇದನ್ನು ನೋಡಿದಂತ ಸಂದರ್ಭದಲ್ಲಿ ನಮ್ದು NPS ಆಗತ್ತೆ ಅನ್ನುವಂತ ಭರವಸೆ ಇನ್ನಷ್ಟು ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಇವತ್ತೇ ಆಗ್ಬೇಕು ಅಂತ ನಾವು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಸ್ಟಡಿ, ಅಧ್ಯಯನ, ವರ್ಕೌಟ್ ಮಾಡಬೇಕು. ಈಗಾಗಲೇ ಸಮಿತಿ ಸರ್ಕಾರ ರಚನೆ ಮಾಡೋದ್ರಿಂದ ಖಂಡಿತ ಸಮಯಾವಕಾಶ ಅಂದ್ರೆ ಒಂದ್ 3-4 ತಿಂಗಳ ಟೈಮ್ ತೆಗೆದುಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ನಾನು ಘನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಅಧಿಕಾರಿಗಳೇ, ನಾನು ನಿಮ್ಮ ಪ್ರೀತಿಯ CS ಷಡಾಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂತ ನಮಸ್ಕಾರಗಳು. ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಯಾಲರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳನ್ನ ಸಾಕಷ್ಟು ನೌಕರರು ಕೂಡ ಫೋನ್ ಮೂಲಕ ನಮಗೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ, ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ. ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನು ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಆ ಕಾರಣಕ್ಕಾಗಿ ಬಹಳ ಜನ ಅಧಿಕಾರಿ ನೌಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಬ್ಯಾಂಕಲ್ಲಿ ಒಳ್ಳೆ ಸ್ಕೀಮ್ ಇದೆ, ಒಳ್ಳೆ ಬೆನಿಫಿಟ್ ಇದೆ, ಸೊ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ಆಗಿದೆ. ಇದೇ ತಿಂಗಳು 15ನೇ ತಾರೀಕು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಹಲವಾರು ರಾಷ್ಟ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಸಭೆಗಳನ್ನ ಸಂಘದ ಮೂಲಕ ಮಾಡ್ತಾ ಇದ್ದೇವೆ. ಆ ಸಭೆಯಲ್ಲಿ ತುಂಬಾ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಯಾವ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ವೆಹಿಕಲ್ ಲೋನ್ ಅಥವಾ OD ಫೆಸಿಲಿಟೀಸ್ಗಳಿರ್ಬೋದು, ಈ ಥರ ಸೌಲಭ್ಯಗಳನ್ನು ಕೊಡ್ತದೆ ಎನ್ನುವಂಥ ಒಂದು ಚರ್ಚೆಗಳು ಪ್ರಮುಖವಾಗಿದೆ. ಆಮೇಲೆ ಇನ್ನಿತರ ಆಕ್ಸಿಡೆಂಟಲ್ ಬೆನಿಫಿಟ್, ನ್ಯಾಚುರಲ್ ಡೆತ್ಗಳಿರ್ಬೋದು, ಇನ್ಶೂರೆನ್ಸ್ ಸ್ಕೀಮ್ಗಳಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಯಾವ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ ಎನ್ನುವಂಥ ಚರ್ಚೆಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ. ಇದೆಲ್ಲ ಚರ್ಚೆಗಳನ್ನು ಮಾಡಿದ ಮೇಲೆ ಪೂರ್ತಿ ಡೀಟೇಲ್ ಆಗಿ ಅಪ್ಡೇಟ್ಸ್ಗಳನ್ನು ತಮ್ಗೆ ಹೇಳ್ತೇವೆ. ಅದು ಹೇಳಿದ ನಂತರವಾಗಿ ತಾವು ಯಾವ ಬ್ಯಾಂಕನ್ನು ಆಪ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಸಾಕಷ್ಟು ಬ್ಯಾಂಕ್ಗಳು ಈಗ ನಮ್ಮ ಸಂಘದ ಜೊತೆ ಮುಂದೆ ಬಂದಿದ್ದಾವೆ, ಚರ್ಚೆಗಳನ್ನು ಮಾಡಿದ್ದಾರೆ. ಸಾಕಷ್ಟು ಬ್ಯಾಂಕ್ಗಳು ಕಾಂಪಿಟೇಟಿವ್ ರೇಟ್ನಲ್ಲಿ ಸರ್ವಿಸ್ಗಳು, ಫೈನಾನ್ಷಿಯಲ್ ಬೆನಿಫಿಟ್ಗಳು, ಅನೇಕ ಸೌಲಭ್ಯಗಳನ್ನು ಕೂಡ ಕೊಡೋರಿದ್ದಾರೆ. ಹಾಗಾಗಿ ಆ ತೀರ್ಮಾನಗಳನ್ನು ಅತಿ ಶೀಘ್ರದಲ್ಲೇ ಕೂಡ ನಾವು ಹೇಳೋರಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ 16ನೇ ತಾರೀಕುವರೆಗೆ ವೆಯ್ಟ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ. ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ತಮ್ಗೆ ಹೇಳಿದ ಮೇಲೆ ಬ್ಯಾಂಕ್ ಆಪ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.